ಮಹಂತ ದೇವರು ಮಗಳು ಸರ್ವಮಂಗಳ. ನಮ್ಮ ತಂದೆ ಜಮೀನನ್ನ ಯಾರೋ ಮಾರಿಬಿಟ್ಟಿದ್ದಾರೆ ಮಹಂತ ದೇವರು ಹೆಸರಲ್ಲಿ, ನಮ್ಮ ತಂದೆ ಜೊತೆ ಈಗಾಗಲೇ 5 ವರ್ಷ ಆಗಿತ್ತು ಅಂತ ಹೇಳಿ ನಿಮ್ಮನ್ನ ಆಪಾದಿತರನ್ನಾಗಿ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ, ನಿಮ್ಮ ಮೇಲೆ ರಂಜನೆ. ನನ್ನ ಹತ್ರ ಹೌದು ಇಲ್ಲ, ಅವರು ಸುಳ್ಳು ಕೇಸ್ ಹಾಕಿದ್ರು, ಅವರು ವಾಪಸ್ ತಗೊಂಡಲ್ಲ ಕೇಸು. ಸುಳ್ಳು ನಿಜಾನ ಕ್ರಿಮಿನಲ್ ಕೇಸ್ ಹಾಕಿದ್ರು, ಹೌದು ಸುಳ್ಳಲ್ಲ. ಸೇರಿನಲ್ಲಿ ಮಹಂತ ದೇವರು ಅಂತ ಇರೋ ಹ್ಯಾಂಡ್ ರೈಟಿಂಗು ಸರ್ವೋದಯ ಅಂತ ಇವತ್ತಿಗೂ ಅಸ್ತಿತ್ವದಲ್ಲಿದೆ. ಸರ್ವಮಂಗಳನ್ನವರಿಗೆ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ವಾಪಸ್ ತೆಗೆಸಬೇಕು. ಹೌದಾ? ಮಹಂತ ದೇವರು ಅನ್ನೋರಿಗೆ 80 ಎಕರೆ 17 ಗುಂಟೆ ಇನಾಮ್ ಲ್ಯಾಂಡ್ ಇತ್ತಲ್ಲ, ಆ ಇನಾಮ್ ಲ್ಯಾಂಡ್ ನ ಕಾನೂನು ಪ್ರಕಾರ ಅವರು ರೀಗ್ರ್ಯಾಂಟ್ ಮಾಡಿಸ್ಕೋಬೇಕಾಗಿತ್ತು. ರೀಗ್ರ್ಯಾಂಟ್ ಮಾಡಿಸ್ಕೊಳ್ಳದೆ ಹಾಗೆ ಸತ್ತು ಹೋಗ್ಬಿಟ್ಟಿದೆ. ರೆಕಾರ್ಡ್ ನೋಡ್ತಾ ಇದ್ದಾಗ ನೀವು ರೆವಿನ್ಯೂ ಇನ್ಸ್ಪೆಕ್ಟ್ರು ನಿಮಗೆ ವಿಚಾರ ಗೊತ್ತಾಯ್ತು. ನೀವು ಗುಟ್ಟಾಗಿ ಮಹಂತ ದೇವರು ಸತ್ತಿದ್ದಾರೆ ಅನ್ನೋ ವಿಚಾರ ಬಚ್ಚಿಸಿಬಿಟ್ಟು ಮಹಂತ ದೇವರನ್ನ ಹೆಸರಲ್ಲಿ ನೀವೇ ಒಂದು ಅರ್ಜಿ ಬರೆದು ನಿಮ್ಮ ಮನೆ ಅಡ್ರೆಸ್ ಕೊಟ್ಬಿಟ್ಟು ರೀಗ್ರ್ಯಾಂಟ್ಗೆ ಅರ್ಜಿ. ಆಗಿನ ಅಸಿಸ್ಟೆಂಟ್ ಕಮಿಷನರ್ ರಂಗಸ್ವಾಮಿ 5 ಲಕ್ಷ ರೂಪಾಯಿ. ಆ 9 ಎಕರೆ 17 ಗುಂಟೆ ಮಹಂತ ದೇವರ ಹೆಸರಿಗೆ ರೀಗ್ರ್ಯಾಂಟ್. ಅದನ್ನು ನೀವೇ ಮಹಂತ ದೇವರ ಥರ ರಂಜನ್ಲಾಲ್ ಮಿಶ್ರಾ ಅವರಿಗೆ ಮಾಡಬೇಕು. ನೀವು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದುಕೊಂಡು ಅದರ ಮ್ಯೂಟೇಷನ್ ಬರೆದು ಖಾತೆನೂ ಮಾಡ್ಕೊಳ್ಳಿ. ಸತ್ತ ಮಹಂತ ದೇವರು ಹೆಸರು ನೀವೇ ಮಾಡ್ತೀವಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ನೀವೇ ಮ್ಯೂಟೇಷನ್ ಮಾಡಿ. ರಂಜನ್ಲಾಲ್ ಮಿಶ್ರಾ ಅದರಲ್ಲಿ 200 ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಒಂದೊಂದು ಕಾಲಿನ ಕಾಲದಲ್ಲಿ 11 ಲಕ್ಷ ರೂಪಾಯಿ. ಈ ಕಟ್ಟ ವೇಳೆಗೆ ಅವರ ಮಗಳು ಸರ್ವಮಂಗಳಾದ್ರೆ ಹೇಮಗಿರಿಯಲ್ಲಿದ್ದು ಅವರಿಗೆ ವಿಚಾರ ಗೊತ್ತಾಯ್ತು. ಅವರು ಬಂದು ಕ್ರಿಮಿನಲ್ ಕೇಸ್ ಹಾಕ್ತಾರೆ ಇಬ್ಬರ ಮೇಲೆ. ರಂಜನ್ಲಾಲ್ ಮಿಶ್ರಾ 10 ಲಕ್ಷ ರೂಪಾಯಿ ಕೊಟ್ಟಿತ್ತು. ಸರ್ವಮಂಗಳನ್ನ ಕೈಯಲ್ಲಿ ಕೇಸ್ ವಾಪಸ್ ತೆಗೆದುಕೊಳ್ಳಿ. ನೀವಿಷ್ಟು ಸಹಾಯ ಮಾಡಿದ್ದಕ್ಕೆ ಆ ಕಾಲದಲ್ಲಿ ನಿಮಗೆ 30 ಲಕ್ಷ ರಂಜನ್ಲಾಲ್ ಮಿಶ್ರಾ ಕೊಟ್ಟರು. ಆಮೇಲೆ ಮುಗಿಸಿದ್ದೀರಲ್ಲ, ಈ ಅಪಾರ್ಟ್ಮೆಂಟ್ ಅಲ್ಲಿ 23 ಲಕ್ಷ ರೂಪಾಯಿ. ಇನ್ನೂ ಈ ತರದ ಅನೇಕ ಲ್ಯಾಂಡ್ ಡೀಲಿಂಗ್ ಸಕ್ರಮವಾಗಿ ಮಾಡಿಕೊಟ್ಟಿದ್ದೀರಿ ರಂಜನ್ಲಾಲ್ ಮಿಶ್ರಾ. ಇಲ್ಲ, ಬೇರೆ ಯಾವುದೂ ಇಲ್ಲ. ರುದ್ರಾಕ್ಷೇತ್ರದ ಕೆರೆ ಹತ್ರ ಬಿದ್ದೋಯ್ತಲ್ಲ ಗೋಲ್ಡನ್ ರುದ್ರಾಕ್ಷ ಅಪಾರ್ಟ್ಮೆಂಟ್, ಅದರ ಲ್ಯಾಂಡ್ ಯಾವುದು? ಅದು ಅದು ಅರ್ಧ ಕೆರೆಗೆ ಸೇರಿದ್ದು, ಇನ್ನರ್ಧ ಚಿತ್ತರಂಜನ್ ಅನ್ನೋ ಹುಡುಗನಿಗೆ ಸೇರಿದ್ದು. ಈ ಚಿತ್ತರಂಜನ್ ಅನ್ನೋ ಹುಡುಗ ತನ್ನದನ್ನು ರಂಜನ್ಲಾಲ್ ಮಿಶ್ರಾ ಹೊಡ್ಕೊಂಡ್ಬಿಟ್ಟು ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಟ್ಟೋ ಟೈಮ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ. ಸ್ವಂತ ದಿವಸದಲ್ಲೇ ಬಾಡಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಅದೇ ಆತ್ಮಹತ್ಯೆಯಲ್ಲೇ ಮರಡನೆ ಅಂತ ಆಗ ರೇಂಜರ್ಸ್ ಕೇಳೋದಕ್ಕೆ ಶುರುವಾಯಿತು. ಅಬ್ಜೆಕ್ಷನ್ ಇಲ್ವಾ? ಅಬ್ಜೆಕ್ಷನ್ ಸಸ್ಟೈನ್. ನೋ, ನಾನು ಈ ಪ್ರಶ್ನೆ ಅಲೋ ಮಾಡಲ್ಲ. ಪರ್ಫಾರ್ಮೆನ್ಸ್ ಆ ವಿಚಾರ ರಂಜನ್ಲಾಲ್ ಮಿಶ್ರಾ ಅವರು ಬರ್ತಾರಲ್ಲ ಅವ್ರನ್ನೇ ಕೇಳಿ ನಿಮಗೆ ದೂರ ಆಗ್ತಾರೆ ಕಟ್ಟಿದ್ದಲ್ಲ. ಇವರು ದೇಶಪಾಂಡೆ ಸಾಹೇಬರ ಆಯೋಗದ ಮುಖ್ಯಸ್ಥರಾಗಿ ಮುಂದುವರೆದಿದ್ರೆ ಈ ಭೂ ಅಕ್ರಮಗಳ ವಿಚಾರಣೆಯನ್ನು ಮಾಡ್ತಾ ಇದ್ದಾಗ ನೀವು ಈ ರೀತಿ ಮಹಂತ ದೇವರ ಹೆಸರಲ್ಲಿ ಫೋರ್ಜರಿ ಮಾಡಿ ಲ್ಯಾಂಡ್ ಮಾಡಿದ್ದು, ಅದರಲ್ಲಿ ರಂಜನ್ಲಾಲ್ ಮಿಶ್ರಾ ಮೊಟ್ಟ ಮೊದಲ ಕಾರಣೀಕರದ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದು, ಅಲ್ಲಿಂದ ಅವರ ಹಂತ ಹಂತವಾಗಿ ಸ್ಫೋಟದಿಂದ 30 ಕಾರುಗಳು ಎದುರಿಗೆ ಬಂದಿದ್ದು, ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ವಿಚಾರದಲ್ಲಿ ಚಿತ್ತರಂಜನ್ ಅನ್ನೋ ಹುಡುಗ ಮರಣವಾಗಿದ್ದು, ಇದೆಲ್ಲ ಬೆಳಕಿಗೆ ಬರ್ತಾ ಇತ್ತು. ರಂಜನ್ಲಾಲ್ ಮಿಶ್ರಾ ಜಮೀನೆಲ್ಲ ಸರ್ಕಾರ ಮುಟ್ಟದವರು ಹಾಕೊಳ್ಳೋ ಹಾಗೆ ಮಾಡ್ತಾ ಇದ್ರು ದೇಶಪಾಂಡೆ ಅವರು.
ಇದರಿಂದ ಬಚಾವಾಗೋದಕ್ಕೆ ರಂಗನಾಥ ಒಂದೇ ದಾರಿ ಇದ್ದಿದ್ದು ದೇವಸ್ಥಾನದ ತಲೆ ಮೇಲೆ ಸೆರೆ ಆರೋಪ ತರೋದು. ಅದಕ್ಕೋಸ್ಕರ ರಂಗನಾಥ್ ಮಿಶ್ರಾ ಅವರೇ ರಾಜುವಿನ ಕೊಲೆ ಮಾಡಿಸಿಬಿಟ್ಟು ಅದರ ಆಪಾದನೆ ದೇಶಪಾಂಡೆಯವರು ರಚನೆ ಹೇಳಿಕೊಂಡು ದೇಶಪಾಂಡೆಯವರು ನಿಲ್ಲಿಸಿದ್ದಾರೆ. ದೇಶಪಾಂಡೆಯವರು ಇದರಿಂದ ಬಚಾವಾಗಿ ಈಚೆ ಬಂದುಬಿಟ್ರೆ ನಿಮ್ಮದೆಲ್ಲ ಅಭಿವೃದ್ಧಿ ಈಚೆ ಬರುತ್ತೆ, ನೀವೆಲ್ಲ ಜೈಲಿಗೆ ಹೋಗೋದು ಗ್ಯಾರಂಟಿ. ಅದನ್ನು ತಪ್ಪಿಸ್ಕೊಳ್ಳೋಕೆ ದೇಶಪಾಂಡೆಯವ್ರ ವಿರುದ್ಧ ಅವರು ಮರ್ಡರ್ ಮಾಡಿದ್ರು ನಾನು ನೋಡಿದೆ, ನಾನು ಹೆಂಡತಿ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಬಂದಮ್ಮಂತ ಅವ್ರು ಹಾಕ್ಬಿಟ್ರು ಅಂತ ಎಲ್ಲ ಸುಳ್ಳು ಕಥೆಗಳನ್ನ ಕಟ್ತಾ ಇದ್ದೀನಿ, ಸುಳ್ಳು ಹೇಳ್ತಿದ್ದೀನಿ ಅಂತ ಇಲ್ಲ. ನಾನೊಂದು ಕಡೆ ಪ್ರಶ್ನೆ ಕೇಳ್ತೀನಿ ಕನಸು. ನಿಮ್ಮ ದೊಡ್ಡ ಮಗಳಿಗೆ ಮದುವೆ ಮಾಡಿ ನೀವು ಇನ್ನೊಬ್ಬ ಮಗ ಏನ್ ಮಾಡ್ತೀರ? ಏನು ಮಾಡ್ತಿದ್ದಾನೆ ಇನ್ನೊಬ್ಬ ಮಗ? ಏನು ಮಾಡ್ತಿಲ್ಲ. ವರ್ಷದ ಮಗ 3 ಸತಿ ತಿಳ್ಕೊಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು, ಕೈ ಕಾಲು ಎರಡು ಕೆಲಸ ಬರಲ್ಲ, ನೀರು ಕೆಡಿಸ್ತದ ಆಗ್ತಾರೆ. ಸಾರಿ ವೀಲ್ ಮೇಲೆ ಕೂತ್ಕೊಂಡು ಓಡಾಡಕ್ಕಾಗದೇ ಇದ್ದರೆ ಎಂಥ ಸಂಕಟ ಆಗುತ್ತೆ ಅಂತ ನಾನು ಸಾರಿ. ಆದ್ರೆ ಯಾರು ಸುಖ ಪಡ್ತಾರೆ ಅಂತ ಇಷ್ಟೊಂದು ಪಾಪದ ದುಡ್ಡು ಮಾಡಿದ್ದಾರೆ, ಯಾರು ಅನುಭವಿಸ್ತಾರೆ ಇದು? ದರ್ಶನ